ಹಾಯ್ ಫ್ರೆಂಡ್ಸ್, ನಾನಿವತ್ತು ಸುಮಲತಾ ಅಂಬರೀಷ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಸುಮಲತಾ ಅವರು ಹುಟ್ಟಿದ್ದು ಬಂದು ಆಗಸ್ಟ್ 27, 1963ರಲ್ಲಿ. ಸ್ಥಳ ನೋಡೋದಾದರೆ ಚೆನ್ನೈನ ತಮಿಳುನಾಡಲ್ಲಿ ಇವರು ಹುಟ್ಟಿರುವಂಥದ್ದು. ಹಾಗೆಯೇ ಇವರು ನಟಿ ಮತ್ತು ರಾಜಕಾರಣಿ ಅಂತಲೇ ಹೇಳ್ಬೋದು. ಸುಮಲತಾ ಅವರು 200ಕ್ಕೂ ಹೆಚ್ಚು ಮೂವಿಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆಯೇ ಕನ್ನಡ ಅಲ್ಲದೆ ತೆಲುಗು, ತಮಿಳು ಹಾಗೆ ಮಲಯಾಳಂ ಮೂವಿಗಳಲ್ಲೂ ಇವರ ಅಭಿನಯವನ್ನು ನೋಡಬಹುದು. ಹಾಗೆಯೇ ಇವರು 1979ರಲ್ಲಿ ತೆಲುಗು ಚಿತ್ರರಂಗದ ಮೂಲಕ ಬಣ್ಣದ ಲೋಕಕ್ಕೆ ಪ್ರವೇಶ ಮಾಡ್ತಾರೆ. ಹಾಗೆಯೇ ಕನ್ನಡದಲ್ಲೂ ತುಂಬ ಮೂವಿಗಳಲ್ಲಿ ಇವರು ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಪ್ರಮುಖವಾದಂತಹ ಮೂವಿ ಅಂತ ಅನ್ನೋದಾದರೆ ಆರಾಧನಾ, ಹಾಗೆಯೇ ತಾಯಿಯ ಮಡಿಲು ಮತ್ತು ಮುದ್ದಿನ ಮಾವ, ಹೀಗೆ ಮುಂತಾದ ಸುಮಾರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಸುಮಲತಾ ಅವರು ಆ್ಯಕ್ಟ್ ಮಾಡಿದ್ದಾರೆ. ಹಾಗೆಯೇ ಸುಮಲತಾ ಅವ್ರಿಗೆ ತೆಲುಗು ಚಿತ್ರಕ್ಕಾಗಿ ಅತ್ಯುತ್ತಮ ನಟಿ ಪ್ರಶಸ್ತಿ ಕೂಡ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಸುಮಲತಾ ಅವರು ಮಾಡಿದಂತಹ ಮೂವಿಗಳು, ಅಂಬರೀಷ್ ಅವ್ರ ಜೊತೆಲಿ ಕೂಡ ಇವರು ಮೂವಿಗಳು ಮಾಡಿದ್ದಾರೆ. 1991ರಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಅವ್ರನ್ನ ಮದುವೆ ಆಗ್ತಾರೆ. ಹಾಗೆಯೇ ಇವರು ಅಂಬರೀಷ್ ಅವ್ರನ್ನ ಪ್ರೀತಿಸಿ ಮದುವೆ ಆಗ್ತಾರೆ ಅಂತಲೇ ಹೇಳ್ಬೋದು. ಆಗಿನ ಒಂದು ಕಾಲದಲ್ಲೇ ಇವರ ಜೋಡಿ ತುಂಬಾ ಫೇಮಸ್ ಆಗಿದ್ದಂತಹ ಜೋಡಿ. ಹಾಗೆಯೇ ಇವರು ತೆಲುಗು ಮೂವಿ ಅಂತ ನೋಡೋದಾದರೆ ಅಲೆಯ ಶಿಖರ ಅನ್ನೋ ಒಂದು ಮೂವಿಲಿ ಚಿರಂಜೀವಿ ಅವ್ರ ಜೊತೆ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ತಾಯಿಯ ಕನಸು, ಶಂಕರ್ ನಾಗ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದಾರೆ ಇವರು. ಹಾಗೆಯೇ ತಾಯಿಯ ಹೊಣೆ, ಈ ಒಂದು ಮೂವಿಲಿ ಕೂಡ ಇವರ ಅಭಿನಯವನ್ನು ಪ್ರಶಂಸಿಸಬೇಕಾಗಿದೆ. ಹಾಗೆ ತಮಿಳು ಮೂವಿಲಿ ಕೂಡ ನಮ್ಮ ಸುಮಲತಾ ಅವರು ಆ್ಯಕ್ಟ್ ಮಾಡಿದ್ದಾರೆ. ಹಾಗೆಯೇ ಶ್ರೀ ಮಂಜುನಾಥ ಮೂವಿಲಿ ಅಂಬರೀಷ್ ಅವ್ರಿಗೆ ಜೋಡಿಯಾಗಿ ಆ್ಯಕ್ಟ್ ಮಾಡ್ತಾರೆ. ಹಾಗೆ ಅಗ್ನಿಗುಂಡಂ, ಇದು ಚಿರಂಜೀವಿ ಅವ್ರ ಜೊತೆ ಮಾಡಿದಂತಹ ಮೂವಿ ಆಗಿರುತ್ತೆ. ಹಾಗೆ ಹುಲಿ ಹೆಬ್ಬುಲಿ, ಇದನ್ನು ಪ್ರಭಾಕರ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾರೆ. ಇತ್ತೀಚೆಗೆ ಇವರ ಮೂವಿ ನೋಡೋದಾದರೆ ಪಾರ್ವತಮ್ಮ, ಹಾಗೆಯೇ ತಾಯಿಗೆ ತಕ್ಕ ಮಗ, ಜೆಸ್ಸಿ, ಹೀಗೆ ಮುಂತಾದ ಮೂವಿಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಇದು ಅವರ ಮಗ ಅಭಿಷೇಕ್ ಅಂತ. ಅಭಿಷೇಕ್ ಅವ್ರಿಗೆ ಈಗ ಮದುವೆ ಆಗಿದೆ ಅವಿವಾ ಅವ್ರ ಜೊತೆ. ಅವಿವಾ ಅವ್ರಿಗೆ ಒಬ್ಬ ಗಂಡು ಮಗ ಕೂಡ ಹುಟ್ಟಿದ್ದಾನೆ. ಹಾಗೆ ಸುಮಲತಾ ಅವರು ನೆಕ್ಸ್ಟ್ ನೋಡೋದಾದರೆ ರಾಜಕೀಯದಲ್ಲೂ ಕೂಡ ಇವರ ಸಾಧನೆ ಅಪಾರವಾದದ್ದು. 2019ರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಭರ್ಜರಿ ಜಯ ಗಳಿಸ್ತಾರೆ. ಅದು ಕೂಡ ನಿಖಿಲ್ ಕುಮಾರಸ್ವಾಮಿ ಅವ್ರ ವಿರುದ್ಧ ಇವರು ಜಯ ಗಳಿಸ್ತಾರೆ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋ ಸುಮಲತಾ ಅವ್ರ ಬಗ್ಗೆ ಆಗಿತ್ತು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದ ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.